महाराज की ರಾಚೋಟೇಶ್ವರ महाराज की ಬಹುಶಃ ಈ ವೇದಿಕೆ ಮುಂಭಾಗದಲ್ಲಿ ಮತ್ತೆ ಹೆಣ್ಣು ಮಕ್ಕಳದೇ ಮೇಲುಗೈ ಅದ, ಆದರೆ ಜೈಕಾರ ಬರ್ತಾ ಇಲ್ಲ. ನಮ್ಮ ಸ್ನೇಹಿತರಾದಂಥ ಸಿದ್ಧಲಿಂಗಪ್ಪಗಳು ಈಗಾಗಲೇ ಪ್ರಸಾದದ ನೆನಪನ್ನು ಮಾಡಿದ್ದಾರೆ, ಜಿಲೇಬಿ ನೆನಪು ಮಾಡ್ಯಾರ, ಹುಗ್ಗಿ ನೆನಪು ಮಾಡ್ಯಾರ. ಹೀಗಾಗಿ ದಯಮಾಡಿ ತಾವೆಲ್ಲ ಒಮ್ಮೆ ಜೋರಾಗಿ ಜಯಘೋಷವನ್ನು ಹಾಕಬೇಕು. ಬಲೋ ವಿಶ್ವಗುರು ಬಸವೇಶ್ವರ महाराज की, ರಾಚೋಟೇಶ್ವರ महाराज की, ಸಕಲ ಸಾಧು ಸಂತ महाराज की. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಯಮಾಡಿ ಮಕ್ಕಳು ಯಪ್ಪ ಈ ಕಡೆ ಬರ್ರಿಯಪ್ಪ, ಎಲ್ಲ ತಾಯಿ ಈ ಕಡೆ ಕರ್ಕೊಂಡ್ಬರ್ರಿ. ದಯಮಾಡಿ ಮಕ್ಕಳನ್ನು, ಇನ್ನು ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯಗೊಳ್ತದೆ. ದಯಮಾಡಿ ಮಕ್ಕಳು ಯಾರು ಗಲಾಟೆ ಮಾಡಬಾರದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡೆಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡೆಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡೆಯ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ, ಪುಣ್ಯಕ್ಷೇತ್ರವಾಗಿರುವಂತಹ ಸವಣೂರು ದೊಡ್ಡ ಹುಣಸೆ ಕಲ್ಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶರಣ ಸಂಸ್ಕೃತಿ ಉತ್ಸವ ಹಾಗೂ ರಾಚೋಟೇಶ್ವರ ಮಹಾಸ್ವಾಮಿಗಳ 47ನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಜರುಗಿ ಬರ್ತಿರ್ತಕ್ಕಂಥ ಧರ್ಮಸಭೆಯ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು, ಮಾತೃ ಸ್ವರೂಪಿಗಳಾಗಿರ್ತಕ್ಕಂತಹ ಮನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈ ವೇದಿಕೆ ಮೇಲಿದ್ದಾರೆ. ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡಿ, ಅದರೊಟ್ಟಿಗೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂತಹ ರಾಜಗುರುಗಳಾಗಿರುವಂಥ ಬಸವ ಕಲ್ಯಾಣ ಪರಮ ಪೂಜ್ಯರಿದ್ದಾರೆ, ಬನವಾಸಿಯ ಪರಮ ಪೂಜ್ಯರಿದ್ದಾರೆ, ಹಾಗೆ ನಮ್ಮ ಉಗುರುಗೋಳದ ಪರಮ ಪೂಜ್ಯರಿದ್ದಾರೆ. ಅದರೊಟ್ಟಿಗೆ ಆತ್ಮೀಯರಾಗಿರ್ತಕ್ಕಂತಹ ಪರಮ ಪೂಜ್ಯ ಕಂಪ್ಲಿಯ ಮಹಾಪೂಜ್ಯರು, ಹಾಗೇನೆ ನಮ್ಮ ಗಂಗಾವತಿಯ ಪರಮ ಪೂಜ್ಯರು, ಹಾಗೆ ಕೃಷ್ಣಾಪುರದ ಪರಮ ಪೂಜ್ಯರ ಆದಿಯಾಗಿ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡಿ, ಬಹು ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮುನ್ನಡೆಸಿರ್ತಕ್ಕಂತಹ ಆತ್ಮೀಯ ಸ್ನೇಹಿತರಾದಂಥ ಸಿದ್ಧಲಿಂಗ ಸ್ವಾಮಿಗಳಲ್ಲಿ ಕೂಡ ಶರಣೆಂದು, ಒಟ್ಟಾರೆ ಎಲ್ಲ ವೇದಿಕೆಯನ್ನ ಎಷ್ಟು ಚಂದ ತಯಾರು ಮಾಡ್ಯಾರ ಅಂತಂದ್ರೆ, ಒಂದು ಕಡೆಗೆ ರಾಜಕಾರಣಿಗಳು, ಒಂದು ಕಡೆಗೆ ಮಠಾಧೀಶರು, ಒಂದು ಕಡೆಗೆ ಸಾಹಿತಿಗಳು, ಒಂದು ಕಡೆಗೆ ಸಂಗೀತಗಾರರು, ಒಂದು ಕಡೆಗೆ ಪತ್ರಕರ್ತರು, ಒಂದು ಕಡೆಗೆ ದಾಸೋಹಿಗಳು, ಒಟ್ಟಾರೆ ಎಲ್ಲ ಸರ್ವತೋನ್ಮುಖವಾಗಿರ್ತಕ್ಕಂತಹ ಸಮಾಜಮುಖಿಯಾಗಿರುವಂತಹ ಸಾಧಕರನ್ನ, ಸೇವೆ ಮಾಡ್ತಕ್ಕಂಥವರನ್ನ, ಸಮಾಜದಲ್ಲಿ ಸತ್ಕಾರ್ಯವನ್ನು ಮಾಡ್ತಕ್ಕಂತಹ ಎಲ್ಲರನ್ನ ಒಂದು ಒಗ್ಗೂಡಿಸಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ಕಾರ್ಯಕ್ರಮಕ್ಕೆ ಹೊನ್ನಿನ ಕಳಸಪ್ರಾಯರಾಗಿ ನಮ್ಮೆಲ್ಲರಿಗೆ ಆದರ್ಶರಾಗಿರ್ತಕ್ಕಂತಹ ಪರಮ ಪೂಜ್ಯರು, ಶ್ರೀಮಠದ ಪೀಠಾಧಿಪತಿಗಳು, ಮಾತೃ ಸ್ವರೂಪಿಗಳಾಗಿರುವಂತಹ ಮನರಂಜನಾ ಪ್ರಣವ ಸ್ವರೂಪ ಚನ್ನಬಸವ ಮಹಾಸ್ವಾಮಿಗಳು, ಬಹುಶಃ ವರ್ಷಕ್ಕೊಮ್ಮೆ ಬರುವಂತಹ ಸವಣೂರಿನ ಕಾರ್ಯಕ್ರಮ ಎಷ್ಟು ವೈಭವಪೂರ್ಣವಾಗಿರ್ತದೆ ಅಂತಂದರೆ, ದಕ್ಷಿಣ ಭಾಗದಲ್ಲಿ ಮೈಸೂರಿನ ದಸರಾ ಎಷ್ಟು ವೈಭವಪೂರ್ಣವಾಗಿ ಮೈಸೂರಿನ ದಸರಾ ನಡೀತದ ಅಂತಂದರೆ, ಉತ್ತರ ಭಾಗದ ಹೆಬ್ಬಾಗಿಲಿನೊಳಗೆ ಹಾವೇರಿ ಭಾಗದೊಳಗೆ ಒಂದು ಯಾವುದಾದ್ರೂ ವರ್ಷದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೀತದ ಅಂತಂದರೆ ಅದು ಸವಣೂರಿನ ದೊಡ್ಡ ಹುಣಸೆ ಕಲ್ಮಠದ ಶರಣ ಸಂಸ್ಕೃತಿ ಉತ್ಸವ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಕಡಿರಂ ಜೋರಿಂಗ್ ಚಪ್ಪಾಳೆ ಏನಾಗಂಗಿಲ್ಲ, ಚಪ್ಪಾಳೆ ಹೊಡೆಯಕ್ಕೆ ಏನು GST ತುಂಬಬೇಕಾಗಿಲ್ಲ, ಟ್ಯಾಕ್ಸ್ ಕೊಡಬೇಕಾಗಿಲ್ಲ. ಅದ್ಭುತವಾಗಿ ಸಾಧನೆಯನ್ನ ಸೇವೆಯನ್ನು ಮಾಡತಕ್ಕಂಥವರಿಗೆ ಹೃದಯ ತುಂಬಿದ ಚಪ್ಪಾಳೆಗಳ ತಟ್ಟುವ ಮುಖಾಂತರ ಅಭಿನಂದನೆಗಳನ್ನು ನಾವೆಲ್ಲ ಸಲ್ಲಿಸಲೇಬೇಕಾಗ್ತದೆ ಅಂತಕ್ಕಂಥದ್ದು. ಬಹುಶಃ ನಾನು ವೇದಿಕೆ ಮೇಲೆ ಪ್ರಾರಂಭದಲ್ಲಿ ಬಂದಾಗ ಆತ್ಮೀಯ ಸ್ನೇಹಿತರಾಗಿರುವಂಥ ಅನುಭಾವಿಗಳಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ಇವತ್ತು ಈ ಸಮಾಜಕ್ಕೆ ವೀರಶೈವ ಲಿಂಗಾಯತ ಮಠಗಳು ಕೊಟ್ಟಂತ ಕೊಡುಗೆ ಅನ್ನುವಂಥ ವಿಚಾರವಾಗಿ ಮಾತನಾಡ್ತಾ ಇದ್ರು. ಬಹುಶಃ ತಮಗೆಲ್ಲ ಒಂದು ವಿಷಯ ಗೊತ್ತಿರಲಿ, ಈ ಸಮಾಜದಲ್ಲಿ ಜ್ಞಾನ ದಾಸೋಹ ಮತ್ತು ಅನ್ನ ದಾಸೋಹದ ಮುಖಾಂತರವಾಗಿ ಯಾವುದೇ ಜಾತಿ ಭೇದ ಧರ್ಮ ಅನ್ನದಂಗೆ ಬಡ ಮಕ್ಕಳನ್ನು, ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ಇವತ್ತೇನು ಪದ್ಮಭೂಷಣ ತಗೊಂಡವರನ್ನು ನೋಡ್ತೇವೆ,
ಜ್ಞಾನಪೀಠ ಪ್ರಶಸ್ತಿ ತಗೊಂಡವರನ್ನ ನೋಡ್ತೇವೆ, ಈ ದೇಶದ ಮಂತ್ರಿಗಳಾದವರನ್ನ ನೋಡ್ತೇವೆ, ಈ ದೇಶದ ರಾಷ್ಟ್ರಪತಿಗಳಾದವರನ್ನ ನಾವು ನೋಡ್ತೇವಲ್ಲ. ಬಹುಶಃ ಬಿ ಡಿ ಜತ್ತಿಯವರಾಗಿರಬಹುದು, ಪಾಟೀಲ್ ಪುಟ್ಟಪ್ಪನವರಾಗಿರಬಹುದು, ಚನ್ವೀರ್ ಕಣ್ವಿಯವರಾಗಿರಬಹುದು, ಅಷ್ಟೇ ಅಲ್ಲ ಚಂದ್ರಶೇಖರ್ ಕಂಬಾರ್ ಅವರಾಗಿರಬಹುದು, SR ಕಂಠಿಯವರಾಗಿರಬಹುದು. ಒಬ್ಬರ ಇಬ್ಬರ ಈ ಸಮಾಜದಲ್ಲಿ ಮೇರು ಪರ್ವತದ ಶಿಖರವನ್ನು ಹೇರುವಂತ, ಮೇರು ಪರ್ವತದ ಸಾಹಿತ್ಯದ ಲೋಕದಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಮಹಾತ್ಮರನ್ನ, ಜ್ಞಾನಿಗಳನ್ನ, ಸಾಧಕರನ್ನ ಈ ಸಮಾಜಕ್ಕೆ ಕೊಟ್ಟಂತಹ ಕೀರ್ತಿ ಯಾವುದಾದ್ರೂ ಸಲ್ತದೆ ಅಂತಂದ್ರೆ ಅದು ಈ ಕನ್ನಡ ನಾಡಿನ ವೀರಶೈವ ಲಿಂಗಾಯತ ಮಠಗಳಿಗೆ ಸಲ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗ್ತದೆ. ಇವತ್ತು ಧಾರವಾಡ ಮುರುಘಾ ಮಠ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಲ್ಲಿ ಇರ್ತಕ್ಕಂತಹ ಧಾರವಾಡ ಮುರುಘಾ ಮಠದಲ್ಲಿ ಇವತ್ತು ಮೃತ್ಯುಂಜಯ ಅಪ್ಪಗಳು ಉಚಿತ ಪ್ರಸಾದ ನಿಲಯ ಪ್ರಾರಂಭ ಮಾಡಿದ್ರು, ಶಿಕ್ಷಣದ ಕ್ರಾಂತಿಯನ್ನು ಮಾಡಿದ್ರು. ಅದೇ ದಾರಿಯಲ್ಲಿ ಧಾರವಾಡದ ಮೃತ್ಯುಂಜಯ ಅಪ್ಪಗಳ ಮತ್ತು ಮಹಾಂತ ಅಪ್ಪಗಳ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದಂತಹ ಪರಮ ಪೂಜ್ಯರು, ಸವಣೂರಿನ ದೊಡ್ಡ ಹುಣಸೆ ಕಲ್ಮಡದ ಪರಮ ಪೂಜ್ಯರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಪರಮ ಪೂಜ್ಯರು ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲಾದ ಮುಕುತಿ ಅನ್ನುವ ಮಾತಿನಂಗ ಬಹುಶಃ ಮೃತ್ಯುಂಜಯ ಅಪ್ಪಗಳ ದಾರಿಯಲ್ಲಿ, ಮಹಾಂತಪ್ಪಗಳ ದಾರಿಯಲ್ಲಿ ಅವರ ಸೇವೆ ಮಾಡ್ಕೊಂತ ಗುರುಗಳು ಉಚಿತ ಪ್ರಸಾದ ನಿಲಯ ಮಾಡಿದ್ರು, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಅದೇ ದಾರಿಯಲ್ಲಿ ನಾನು ನಡಿಬೇಕಂತೇಳಿ ಇವತ್ತು ಸವಣೂರಿನೊಳಗ ಹೆಮ್ಮರವಾಗಿರ್ತಕ್ಕಂಥ ಗಿಡಗಳು ಒಂದು ಕಡೆಗಿದ್ರೆ ಶಿಕ್ಷಣದೊಳಗೊಂದು ಹೆಮ್ಮರವನ್ನು ಬೆಳೆಸಿರ್ತಕ್ಕಂಥ ಪರಮ ಪೂಜ್ಯರು ಈ ನಾಡಿನೊಳಗೆ ಯಾರಾದರೂ ಇದ್ರೆ ಅದು ದೊಡ್ಡ ಹುಣಸೆ ಕಲ್ಮಡದ ಚನ್ನಬಸವ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗ್ತದೆ. ಬಂಧುಗಳೇ, ಇವತ್ತೆಲ್ಲ ಮಠಮಾನ್ಯಗಳು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು ಇವತ್ತು ಬಂದಿದಾವು. ಸರ್ಕಾರದೊಳಗ ಹಿಂದುಳಿದ ಇಲಾಖೆ ಅಂತ ಈಗ ಬಂದದ, ಅದಕ್ಕೆ ಬಜೆಟ್ ಮಾಡ್ಯಾರ. ಹಿಂದುಳಿದ ಇಲಾಖೆಯಲ್ಲಿ ಆ ವರ್ಗ ಈ ವರ್ಗ ಅಂತ ಹೇಳಿ ಕೆಳ ಸಮಾಜದವರನ್ನ ಅವರಿಗೆ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥದ್ದು. ಬಹುಶಃ ಇವತ್ತು ಅವರಿಗೆಲ್ಲ ಪ್ರಸಾದ ನಿಲಯಗಳನ್ನ, ಹಾಸ್ಟೆಲ್ಗಳನ್ನ, BCM ಹಾಸ್ಟೆಲ್ಗಳನ್ನು ಮಾಡಿ ಅವರಿಗೆ ಶಿಕ್ಷಣವನ್ನು ಕೊಡುವಂಥದ್ದು ನಾವೆಲ್ಲ ನೋಡ್ತೇವೆ. ಆದ್ರೆ ಗೊತ್ತಿರಲಿ, ಈ ಸ್ವಾತಂತ್ರ್ಯ ಪೂರ್ವದೊಳಗ ಇವತ್ತು ಅನ್ನಕ್ಕೆ ಪರಿಸ್ಥಿತಿ ಬಹಳ ತೊಂದರೆ ಇತ್ತು. ಬ್ರಿಟಿಷರ ಆಡಳಿತದೊಳಗ ಎಷ್ಟು ಅನ್ನಕ್ಕೆ ಪರಿತಪಿಸ್ತಾ ಇದ್ರು ಅಂತಂದ್ರೆ ಶಿಕ್ಷಣವೂ ಕೂಡ ಒಂದು ಕಡೆಗೆ ಇರಲಿಲ್ಲ, ಅನ್ನವನ್ನು ಹಾಕ್ತಕ್ಕಂಥ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಅಂತಹ ಕಾಲಘಟ್ಟದೊಳಗ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸಗಳು ಇವತ್ತು ಮಠಮಾನ್ಯಗಳು ಮಾಡಿದ. ಬಹುಶಃ ಮಠಮಾನ್ಯಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಸರ್ಕಾರವು ಕೂಡ ಅನುದಾನಗಳನ್ನು ಕೊಡ್ತಕ್ಕಂಥದ್ದನ್ನ ಮಾಡಿದಾಗ ಮಾತ್ರ ಮಠಗಳು ಮತ್ತೆ ಸರ್ಕಾರ ಕೂಡಿ ಇವತ್ತು ಸಮಾಜವನ್ನು ಕಟ್ಟುವಂತ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಬಹುಶಃ ಒಬ್ಬ ಮಹಾತ್ಮರು ಹೇಳ್ತಾರೆ. ಸ್ವಾಮಿ ಸ್ಥಾವರಕ್ಕೆ ಒಡೆಯನಲ್ಲ, ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಅನ್ನುವಂಥ ಮಾತಿಗೆ ಪರಿಪೂರ್ಣವಾಗಿರುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು ಚನ್ನಬಸವ ಮಹಾಸ್ವಾಮಿಗಳು. ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅತ್ಯಂತ ಹತ್ತಿರದಿಂದ ಬಹಳ ವರ್ಷದಿಂದ ಪರಮ ಪೂಜ್ಯರನ್ನು ನಾನು ನೋಡ್ತಾ ಇದ್ದೇನೆ. ಮಾತೃ ಸ್ವರೂಪಿಗಳಾಗಿರುವಂಥ ಚನ್ನಬಸವ ಮಹಾಸ್ವಾಮಿಗಳ ಹೃದಯ ವೈಶಾಲ್ಯತೆ ಎಷ್ಟು ದೊಡ್ಡದು ಅಂತಂದ್ರೆ ವೇದಿಕೆ ಮೇಲೆ ಬಂದ ಮೇಲೆ ನಾನು ಬಹಳ ಮಠಗಳಿಗೆ ಹೋಗಿದ್ದೀನಿ. ಅವ್ರ ಕಾರ್ಯಕ್ರಮ ಇರ್ತೈತೆ ಅಂತ ಹೇಳಿ ದೊಡ್ಡ ದೊಡ್ಡ ಚೇರ್ ಮೇಲೆ ಮೊದಲು ಅವರ ಮುಂದೆ ಕುಂತಿರ್ತಾರ. ಆದ್ರೆ ನಮ್ಮಂತ ಸಣ್ಣ ಮಠಾಧೀಶರು ಬಂದಾಗಲೂ ಕೂಡ ವೇದಿಕೆ ಮೇಲೆ ಜಾಗ ಇಲ್ಲ ಅಂತ ತಿಳ್ಕೊಂಡು ಬೊಮ್ಮಾಯಿ ಸಾಹೇಬ್ರ ಬಾಜುಕು ಕುಂತ್ರು ಕೂಡ ಅಲ್ಲಿ ನೀ ಕುಂದ್ರು ಅಂತ ನಮ್ಮನ್ನು ಕುಂಡ್ರಿಸಿ ಅವರ ಪಕ್ಕದ ಚೇರಿಗೆ ಹೋಗಿ ಕುಂಡ್ರತಾರ ಅಂತಂದ್ರೆ ಇದ್ರ ಬೆಲೆನೇ ಗೊತ್ತಾಗ್ತದೆ ಪರಮ ಪೂಜ್ಯರ ಹೃದಯ ವೈಶಾಲ್ಯತೆ ಅಂತಕ್ಕಂಥದ್ದು. ತುಳಿದು ಬದುಕೋದು ಬದುಕಲ್ಲ, ಸಾಹಿತ್ಯ ಹೇಳ್ತಾನೆ, ತುಳಿದು ಬದುಕೋದು ಬದುಕಲ್ಲ, ತಿಳಿದು ಬದುಕೋದು ನಿಜವಾದ ಬದುಕು ಅಂತ. ಇವತ್ತು ನಾವೆಲ್ಲ ಬದುಕಿನೊಳಗೆ ಒಂದಿಷ್ಟು ತಿಳ್ಕೊಂಡು ಬದುಕಬೇಕಾಗ್ಯದ. ಇನ್ನೊಬ್ಬರನ್ನ ತುಳಿದು ಬದುಕೋದ್ರಿಂದ ಬದುಕು ಸಾರ್ಥಕ ಆಗೋದಿಲ್ಲ. ಒಂದಿಷ್ಟು ಜೀವನದಲ್ಲಿ ತಿಳಿದು ಬದುಕುವಂತ ವಿಚಾರಗಳನ್ನು ನಾವು ಬದುಕಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಪರಮ ಪೂಜ್ಯರು ಇತ್ತೀಚೆಗೆ ಮಾಡಿರುವಂತ ಕೆಲಸ ಎಂತ ದೊಡ್ಡದು ಅಂತಂದ್ರ, ಇವತ್ತು ನಮ್ಮ ಮನ್ಯಾಗ ಹಡ್ದಂತ ಅವ್ವ ಅಪ್ಪ ಅವ್ರು ಸತ್ರು ಅಂತಂದ್ರೆ ಅವ್ರ ಆಸ್ತಿ ನಮಗೆ ಬಹಳ ಬರ್ತೈತಿ ಅಂತ ಅವ್ವ ಅಪ್ಪನ ಸಾಯಿ ಹೊಡೆ ಮಕ್ಕಳ ಬಹಳ ಮಂದಿ ಅದಾರ ಏನ್ರಿ. ಇನ್ನೂ ಒಂದಿಷ್ಟು ದಿನ ಬದುಕ್ತಾನ ಅಂತಂದ್ರ ಧಾರವಾಡಕ್ಕೆ ಹೋಗಿ SDM ಅಡ್ಮಿಟ್ ಮಾಡಿದ್ರೆ ಇನ್ನೊಂದು 5-6 ವರ್ಷ ಬದುಕ್ತಾನಂದ್ರೆ ಬ್ಯಾಡ ತಗೋರಿ, ಮತ್ತೆ ಅಲ್ಲೇ 1 ಲಕ್ಷ ಗಂಟ್ಲೆ ಖರ್ಚು ಮಾಡೋದು ಅಂತೇಳಿ ಮನ್ಯಾಗನ ಇಲ್ಲೇ ಗೌಟಿ ಔಷಧ ಗಂಜಿ ಕೊಟ್ಟು ಗುಳಿಗೆ ಕೊಟ್ಟು ಇಲ್ಲೇ RMP ಲೋಕಲ್ ಡಾಕ್ಟರ್ಗಳಿಗೆ ತೋರಿಸಿ ಅವ್ವ ಅಪ್ಪ ಲಘು ಸಾಯಿಲ್ ಅನ್ನೋ ಮಕ್ಕಳು ಭಾಳ ಮಂದಿ ಅದಾರ. ಯಾಕಂದ್ರೆ ಅವ್ರು ಸತ್ರು ಅಂತಂದ್ರೆ ಆಸ್ತಿ ಲಘು ಬರ್ತೈತೆ ಅಂತ ಹೇಳಿ. ಬಹುಶಃ 4-5 ಜನ ಮಕ್ಕಳು ಇದ್ರು ಅಂತಂದ್ರ ಆಸ್ತಿ ಹಂಚ್ಕೊಂಡಿರ್ತಾರ. ಅವ್ವ ಅಪ್ಪಗಂತೇಳಿ ಒಂದಿಷ್ಟು ಪಾಲ್ ತೆಗೆದಿಟ್ಟಿರ್ತಾರ ಅದ್ರ ಒಂದು ಭಾಗ. ಆ ಒಂದು ಭಾಗನೂ ಲಘು ಬರಲಿ ಅಂತ 4 ಮಕ್ಕಳು ಕೂಡಿ ತಲೆದಿಂಬಿಟ್ಟು ಉಸಿರುಗಟ್ಟಿಸಿ ತಂದೆ ತಾಯಿಗಳನ್ನು ಕೊಲ್ಲುವಂತ ಕಾಲದಲ್ಲಿ ಇವತ್ತು ಹಡದ ತಂದೆ ತಾಯಿಗಳನ್ನ ಕೊಂದು
ಆಸ್ತಿಗಾಗಿ ಸಂಬಂಧಗಳನ್ನು ಕಳ್ಕೊಳ್ತಕ್ಕಂಥ ಮಕ್ಕಳು ಒಂದು ಕಡೆಗಿದ್ರೆ, ಈ ಸಮಾಜಕ್ಕೆ ಆಕ್ಸಿಜನ್ ಅನ್ನು ಕೊಡ್ತಕ್ಕಂಥ ಒಂದು ಗಿಡ ಇವತ್ತು ಆಮ್ಲಜನಕವನ್ನು ಕೊಟ್ಟು ಬದುಕಿಸ್ತಕ್ಕಂಥದ್ದು. ಇವತ್ತು ಆಮ್ಲಜನಕಕ್ಕೆ ಎಷ್ಟು ಕಿಮ್ಮತ್ ಐತಿ ಅನ್ನುವಂಥದ್ದು ಯಾರನ್ನ ನೀವು ಕೇಳಿದ್ರೆ ಗೊತ್ತಾಗ್ತೈತಿ ಅಂದ್ರೆ, ಈ ಕೋವಿಡ್ ಬಂದಾಗ ದವಾಖಾನೆಗೆ ಏನು ಐಸಿಯುದಾಗ ಅಡ್ಮಿಟ್ ಆಗಿದ್ರಲ್ಲ, ಅವ್ರೇನಾರು ಉಳಿದು ಬಂದವರಿದ್ರೆ ಅವ್ರನ್ನ ಹೋಗಿ ನೀವು ನಾಳೆ ಹೋಗಿ ಕೇಳ್ರಿ ಆಕ್ಸಿಜನ್ ಬೆಲೆ ಏನು ಅಂತ ಅವ್ರಿಗೆ ಭಾಳ ಗೊತ್ತಿರ್ತದೆ. ಬಹುಶಃ 1000 ರೂಪಾಯಿ 2000 ರೂಪಾಯಿ ಬೆಲೆ ಬಾಳುವಂಥ ಆಕ್ಸಿಜನ್ ಸಿಲಿಂಡರ್ ಸಿಗಲಿಲ್ಲ ಕೆಲವೇ ವರ್ಷಗಳ ಹಿಂದೆ. ಇಡೀ ಜಗತ್ತಿಗೆ ಏನು ಮಂತ್ರಿಗಳಾದವರು, ರಾಜಕಾರಣಿಗಳಾದವರು, ದೊಡ್ಡ ದೊಡ್ಡ ಶ್ರೀಮಂತರಾದವರು ಬ್ಯಾಂಕ್ನಾಗ ಸಾವಿರಾರು ಕೋಟಿ ರೊಕ್ಕ ಇದ್ರು ಕೂಡ 1000 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಳಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಸಿಲಿಂಡರ್ ಅವಶ್ಯಕತೆ ಇರಲಿಲ್ಲ, ಅವಾಗ ಅಷ್ಟು ಪೂರೈಕೆ ಇರಲಿಲ್ಲ. ಅಂತಹ ಆಮ್ಲಜನಕವನ್ನು ಒದಗಿಸ್ತಕ್ಕಂಥ ಗಿಡ ಇವತ್ತು ನಾನು ಏನು ಹೇಳಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಹಡದ ತಂದೆ ತಾಯಿಗಳನ್ನ ಕೊಂದು ಅವರ ಪಾಲಿಗೆ ಬರುವಂತ ಆಸ್ತಿಯನ್ನು ತಗೊಳ್ಕಂತ ಮಕ್ಕಳು ಒಂದು ಕಡೆಗಿದ್ರೆ, ಇವತ್ತು ಸಮಾಜಕ್ಕೆ ಉಸಿರನ್ನು ಕೊಡುವಂತ ಆಮ್ಲಜನಕವನ್ನು ಕೊಡುವಂತ ಒಂದು ಗಿಡ ಅದು ಬಿದ್ದಿತ್ತು. ಕೆಲವು ದಿನಗಳ ಹಿಂದೆ ಆ ಗಿಡ ಬಿದ್ದಿತ್ತು. ಬಿದ್ದಂತ ಸಂದರ್ಭದಲ್ಲಿ ಎಷ್ಟೋ ಯೂನಿವರ್ಸಿಟಿಗಳು, ಎಷ್ಟೋ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಶ್ವವಿದ್ಯಾಲಯಗಳು, ಬೇರೆ ದೇಶದ ವಿಶ್ವವಿದ್ಯಾಲಯಗಳು ಪರಮ ಪೂಜ್ಯರನ್ನ ಸಂಪರ್ಕ ಮಾಡಿ ಆ ಬಿದ್ದಂಥ ಗಿಡವನ್ನು ನಮಗೆ ಕೊಡ್ರಿ, ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದವ್ರು ಬಹಳ ಮಂದಿ ಅದಾರ. ನಿಮಗೆ ಗೊತ್ತಿರಲಿ, ಆ ಬಿದ್ದಂಥ ಗಿಡವನ್ನು ಅಧ್ಯಯನ ಮಾಡ್ಲಿಕ್ಕೆ ಒಯ್ಬೇಕಂತಂದವ್ರು ಬಹಳ ಜನ 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ ಕೋಟ್ಯಾಂತರ ರೂಪಾಯಿ ರೊಕ್ಕ ಕೊಡ್ತೀವಿ, ಆ ಬಿದ್ದಂಥ ಗಿಡವನ್ನು ಕೊಡ್ರಿ. ಯಾಕಂದ್ರೆ ಅದ್ರೊಳಗೆ ಒಂದು ಶಕ್ತಿ ಅದು, ಇರುವಂಥ ಅನ್ನವನ್ನು ಹಳಸದೇ ಇರುವಂಥ ಮಾಡುವಂಥ ಶಕ್ತಿ ಅದ್ರೊಳಗದ. ಹೀಗಾಗಿ ಅದನ್ನು ಅಧ್ಯಯನ ಮಾಡಬೇಕು ನಾವು. ನಮ್ಮ ಯೂನಿವರ್ಸಿಟಿಗೆ ಕೊಡ್ರಿ, ನಿಮ್ಗೆ ಎಷ್ಟು ಕೋಟಿ ಬೇಕು ದುಡ್ಡು ಕೊಡ್ತೀವಿ ಅಂತ ಅಂದಾಗ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು, ನೀವು ಕೊಡುವಂತ ಕೋಟಿ ದುಡ್ಡಿನಿಂದ ನನ್ನ ಮಠ ಕಟ್ಟೋದು ಬೇಡ, ಆ ಗಿಡವನ್ನು ನಾನು ಮತ್ತೆ ಮರುಜೀವವನ್ನು ಮಾಡಿ ಅದನ್ನು ಉಳಿಸಿ ಸಮಾಜಕ್ಕೆ ಕೊಡ್ತೀನಿ ಅನ್ನುವಂಥ ಕೆಲಸ ಮಾಡಿದವರು ಚನ್ನಬಸವ ಮಹಾಸ್ವಾಮಿಗಳು. ಆ ಕೋಟಿ ಆಶೆಯನ್ನು ಪಟ್ಟ ಗಿಡವನ್ನು ಕೊಡ್ಬೋದಾಗಿತ್ತು. ಆದರೆ ಮತ್ತೆ ಸಾವಿರಾರು ವರ್ಷಗಳ ಕಾಲ ಗಿಡ ಉಳಿಲಿ ಅಂತ ಹೇಳಿ ಮುಂದೆ ಬರ್ತಕ್ಕಂಥ ಪೀಳಿಗೆ, ಇವತ್ತೆಲ್ಲ ನಾವು ಡೈನೋಸರ್ಸ್ ಅಂತಕ್ಕಂಥ ಪ್ರಾಣಿಗಳ ಚಿತ್ರವನ್ನ, ಅನಾಕೊಂಡ ಅನ್ನುವಂಥ ಪ್ರಾಣಿಗಳ ಚಿತ್ರವನ್ನು ಇವತ್ತು ಮಕ್ಕಳಿಗೆ ತೋರಿಸ್ತೇವೆ. ಕೆಲವು ವರ್ಷಗಳಾದ ಮೇಲೆ ಆ ಗಿಡವನ್ನು ಫೋಟೋದೊಳಗೆ ತೋರಿಸ್ಬೇಕಾಗಿತ್ತು ನಾವು ಮಕ್ಕಳಿಗೆ, ಮುಂದೆ ಬರುವಂಥ ಮಕ್ಕಳಿಗೆ. ಆದರೆ ಪರಮ ಪೂಜ್ಯರು ಮುಂದೆ ಬರುವಂಥ ಮಕ್ಕಳಿಗೆ ನಾವು ಫೋಟೋವನ್ನು ತೋರಿಸೋದು ಬೇಡ, ಸತ್ಯ ದರ್ಶನದ ಗಿಡವನ್ನೇ ತೋರಿಸೋಣ ಅಂತೇಳಿ ಸುಮಾರು 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮತ್ತೆ ಗಿಡಕ್ಕೆ ಜೀವವನ್ನು ಕೊಡುವಂತ ಕೆಲಸ ಮಾಡಿದವರು ಯಾರು ಅಂತಂದ್ರೆ ಅದು ಸವಣೂರಿನ ಪರಮ ಪೂಜ್ಯರು ಅನ್ನುವಂಥದ್ದನ್ನು ಅಭಿಮಾನ ಪೂರ್ವವಾಗಿ ಹೇಳಬೇಕಾಗ್ತದೆ. ಜೋರಾಗಿ ಕೈ ಎತ್ತುವುದು, ಜೋರಾದ ಚಪ್ಪಾಳೆಯನ್ನು ತಟ್ಟಲೇಬೇಕು. ಮನುಷ್ಯರೇ ಸತ್ತು ಹೋಗುವಂತ ಕಾಲದೊಳಗೆ ಗಿಡವನ್ನು ಉಳಿಸುವಂತ ಕೆಲಸ ಮಾಡಿದ್ರು. ಅದಕ್ಕೆ ಹೇಳ್ತಾರೆ, 16 ವರ್ಷ ಬೆಳೆದು ನಿಂತ ಮರ ತೊಲೆಯಾಗಿ ಉಳಿದಿತ್ತು 100 ವರ್ಷ. ಒಬ್ಬ ಸಾಹಿತಿ ಹೇಳ್ತಕ್ಕಂಥ ಮಾತಿದು, 16 ವರ್ಷ ಬೆಳೆದು ನಿಂತ ಮರ ತೊಲೆಯಾಗಿ ಉಳಿದಿತ್ತು 100 ವರ್ಷ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅಂತ ಹೇಳಿ. ಸತ್ತಂತ ಅರಸನ ಹೆಣವನ್ನು 3 ದಿನನೂ ಮನೆಯಾಗಿ ಇಟ್ಕೊಳ್ಳಂಗಿಲ್ಲ, ಹೆಣ ನಾರ್ತದ, ಮೊದಲು ಮಣ್ಣು ಮಾಡಿ ಬರ್ರಿ ಅಂತಾರೆ. ಯಾರಾದರೆ ಮನೆಯೊಳಗೆ ಹರಿದಂತ ಚಪ್ಪಲಿಯನ್ನು ಬಿಟ್ಟು ಹೋಗ್ತೀನಿ ಅಂತಂದ್ರೆ ಮನೆಯನ್ನವ್ರು ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ನೀವೆಲ್ಲ ಯಾವ್ದಾರೆ ಕಾರ್ಯಕ್ರಮಕ್ಕೆ ಹೋದಾಗ ಚಪ್ಪಲಿ ಬಿಡ್ತೀವ್ರಿ ಅವ ಅಂದಾಗ ಬಿಟ್ಟು ಹೋಗ್ರಿ ಅಂತಾರ. ಯಾವ ಮನೆಯೊಳಗೆ ಚಪ್ಪಲಿ ಬಿಡಕ್ಕೆ ಅವಕಾಶ ಕೊಟ್ಟಿದ್ರೋ ಅದ ಮನೆಗೆ ಹೋಗಿ ನಿಮ್ಮ ಮನೆಯಾಗ ಯಾರೇ ಸತ್ತಿದ್ರು, ನಿಮ್ಮ ಸ್ನೇಹಿತರು ಆತ್ಮೀಯರು ತೀರ್ಕೊಂಡಾಗ ಅವ್ರು ಹೆಣ ತಗೊಂಡೋಗಿ ಇಡಾಕ್ ಹೋಗ್ರು ನೋಡೋಣ, ಅವ್ರ ಮನೆಯಾಗ ಇಟ್ಕೊತಾರೇನ? ಇಟ್ಕೊಳ್ಳಂಗಿಲ್ಲ. ಹರಿದ ಚಪ್ಪಲಿಗೆ ಇಟ್ಕೊಳಕ್ ಅವಕಾಶ ಕೊಟ್ಟಂತ ಮನೆಯವರು ಯಾವ ಹೆಣವನ್ನು ಇಟ್ಕೊಳಕ್ ಅವಕಾಶ ಕೊಡಂಗಿಲ್ಲ. ಅಂತಂದ್ರ ನಾವೊಂದು ಸತ್ಯ ತಿಳ್ಕೊಂಡು ಬದುಕಬೇಕಾಗದೆ ಈ ಭೂಮಿ ಮೇಲೆ. ಸತ್ತ ಮೇಲೆ ಹರಿದ ಚಪ್ಪಲಿಗಿರುವಂತ ಕಿಮ್ಮತ್ತು ಮನುಷ್ಯನ ದೇಹಕ್ಕಿಲ್ಲ ಅನ್ನುವಂಥ ಸತ್ಯವನ್ನು ತಿಳಿದು ನಾವು ಬದುಕಬೇಕಾಗಿದೆ ಈ ಸಮಾಜದಲ್ಲಿ. ಪರಮ ಪೂಜ್ಯರು ಮಾಡಿರುವಂಥ ಕೆಲಸ ಅಭಿಮಾನ ಪೂರ್ವಕವಾಗಿರ್ತಕ್ಕಂಥದ್ದು. ಯಾರನ್ನ ಓಲೈಕೆ ಮಾಡ್ಲಿಕ್ಕೆ ಪರಮ ಪೂಜ್ಯರು ಕೆಲಸ ಮಾಡ್ತಾ ಇಲ್ಲ. ಯಾರು ನನ್ನನ್ನ ಪ್ರೀತಿಸ್ತಾರ ಅವ್ರು ಬರಲಿ ಅಂತ ಹೇಳಿ ಇಷ್ಟೆಲ್ಲ ಮಠಾಧೀಶರು ಒಬ್ಬರಿಬ್ಬರು ಪರಮ ಪೂಜ್ಯರನ್ನ ಈ ರಾಜಯೋಗದೊಳಗೆ ಇಂಥ ಕಾರ್ಯಕ್ರಮ, ಜಾತ್ರೆ, ಪುರಾಣ ನಡೆಯುವಂಥ ಟೈಮ್ನಾಗ 40-50 ಜನ ಸ್ವಾಮಿಗಳನ್ನು ಒಂದು ವೇದಿಕೆ ಮೇಲೆ ತಂದು ಕುಂಡ್ರಿಸುವಂಥ ತಾಕತ್ತು, ಪ್ರೀತಿ ಯಾವುದಾದ್ರೂ ಸ್ವಾಮಿಗಳಲ್ಲಿ ಅದ ಅಂತಂದ್ರೆ ಅದು ಸವಣೂರಿನ ಮಹಾಸ್ವಾಮಿಗಳಲ್ಲಿ ಅಂತಕ್ಕಂಥದ್ದು. ಅಂತ ಪ್ರೀತಿಯನ್ನು ವ್ಯಕ್ತಪಡಿಸಿ ಪರಮ ಪೂಜ್ಯರು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ನನ್ನನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ಪರಮ ಪೂಜ್ಯರು ಉತ್ತರಾಧಿಕಾರಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಯಾವ ರೀತಿ ಗುರು ಇರ್ತಾನೆ ಅದೇ ರೀತಿ ಶಿಷ್ಯ ಅನ್ನುವ ಹಾಗೆ ಗುರು ಗೋವಿಂದ ಭಟ್ರು ಶಿಶುನಾಳ ಶರೀಫನಿಗಾಗಿ ಕಾಯ್ದ ಹಾಗೆ, ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಕಾಯ್ದ ಹಾಗೆ, ಪರಮ ಪೂಜ್ಯ ಮೃತ್ಯುಂಜಯ ಅಪ್ಪುಗಳು ಮಹಾನ್ ತಪ್ಪುಗಳನ್ನ ಕಾಯ್ದ ಹಾಗೆ ಬಹುಶಃ ಗುರುವಿನ ಸ್ವರೂಪದೊಳಗ
ನಮ್ಮ ಶಿವಕುಮಾರ ದೇವರು ಕೂಡ ಇದ್ದಾರೆ. ಅವರು ಕೂಡ ಮಾತೃ ಸ್ವರೂಪಿಗಳು. ಗುರುವಿಗೆ ತಕ್ಕ ಶಿಷ್ಯರು ಯಾರು ಸಿಕ್ಕಾರ ಸವಣೂರು ಮಠಕ್ಕಂದ್ರೆ ನಮ್ಮ ಶಿವಕುಮಾರ ದೇವರು ಸಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆ. ಅಂತಹ ಗುರುವಿಗೆ ತಕ್ಕ ಶಿಷ್ಯ ಇವತ್ತು ಶ್ರೀಮಠಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಬಹುಶಃ ನಮ್ಮ ಬೊಮ್ಮಾಯಿಯವರು ಮಾತಾಡೋ ಮುಂದೆ ಹೇಳಿದ್ರು, ಇವತ್ತು ಪರಮ ಪೂಜ್ಯರಿಗೆ ಇನ್ನೂ ವಯಸ್ಸಾಗಿದ್ದಿಲ್ಲ, ಆದರೂ ಕೂಡ ಮರಿ ಮಾಡ್ಕೊಂಡಾರ ಅಂತ ಹೇಳಿ. ಬಹುಶಃ ಒಂದು ಗೊತ್ತಿರಲಿ, 60ಕ್ಕೆ ರಿಟೈರ್ಮೆಂಟ್. ಇವತ್ತು ಎಷ್ಟೋ ಸ್ವಾಮಿಗಳಾಗಿರ್ಬೋದು, ಎಷ್ಟೋ ರಾಜಕಾರಣಿಗಳಾಗಿರ್ಬೋದು, ಮುಂದಿನವ್ರಿಗೆ ಅವಕಾಶ ಕೊಡುವಲ್ರಿ. ಇನ್ನೂ 85 ಆದ್ರೆ ನಾನಾ ಶಾಸಕ ಆಗ್ತೀನಿ, ನಾನಾ ಮಂತ್ರಿ ಆಗ್ತೀನಿ ಅನ್ನೋರು ಅದಾರ. ನಾನಾ ದೊಡ್ಡ ಸ್ವಾಮಿ, ದೊಡ್ಡ ಮಠ ಆಗ್ತೀನಿ, ಇನ್ನೂ ಸ್ವಾಮಿ ಆಗ್ತೀನಿ ಅಂತಕ್ಕಂಥವ್ರು ಇದ್ದಾರೆ. ಆದರೆ ಪರಮ ಪೂಜ್ಯರು ಇವತ್ತು ಇಂಥ ಒಂದು ಸಂದರ್ಭದೊಳಗೆ ಶಿವಕುಮಾರ ದೇವರನ್ನು ಉತ್ತರಾಧಿಕಾರಿಯಾಗಿ ತೆಗೆದುಕೊಂಡು ಪರಮ ಪೂಜ್ಯರು ತಮ್ಮ ಸಂಪೂರ್ಣ ಅನುಭವವನ್ನು, ಮಠದ ಒಂದು ಜವಾಬ್ದಾರಿಯನ್ನು ಆ ಶಿವಕುಮಾರ ದೇವರಿಗೆ ಕಲಿಸುವಂಥ ಕೆಲಸಕ್ಕೆ ಪರಮ ಪೂಜ್ಯರು ಇವತ್ತೇ ನಿರ್ಧಾರ ತಗೊಂಡಿದ್ದಾರೆ. ಅದು ನಮಗೂ ಕೂಡ ಸಂಪೂರ್ಣ ಸಂತೋಷವನ್ನು ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಪರಮ ಪೂಜ್ಯರ ಪ್ರೀತಿ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ, ಬಹುಶಃ ತಾಯಂದ್ರೆ ಭಾಳ ಜನ ಬಂದಿರವ. ಇವತ್ತೆಲ್ಲ ನಡೆದಿದ್ದು ನಿಮ್ದ. ಆಧಾರ್ ಕಾರ್ಡು ನಿಮ್ಮವ ನಡೆದವು, ಸಂಘದ್ದು ನಿಮ್ಮವ ನಡೆದವು. ಪಾಪಿ ಕಡೆ ಯಾಕೆ ಚೇರ್ ತುಂಬುವಲ್ವ ಅಂತ ನಾನು ಭಾಳ ಜನ ಗಣಮಕ್ಕಳು ಕೇಳಿದ್ನಿ. ಏನು ಮಾಡಿದ್ರಿ ಅಜ್ಜಾರ, ಬರೀ ಹೆಣ್ಮಕ್ಳದ ನಡೆದೈತೆ ಅಂದ್ರೆ ಅವರು ಧರ್ಮಸ್ಥಳ ಸಂಘದವರು ನಿಮ್ಗೆ ಸಾಲ ಕೊಡ್ತಾರ, ಬ್ಯಾಂಕ್ನವರು ನಿಮ್ಗೆ ಕೊಡ್ತಾರ, ಬಿಟ್ರೆ ಸರ್ಕಾರದವರು ನಿಮ್ಗೆ 2,000 ರೂಪಾಯಿ ಕೊಡಾಕತ್ತಾರ. ಮತ್ತು ಅಷ್ಟೇ ಅಲ್ಲದೆ ಮೊದಲೆಲ್ಲ ಗಂಡ ಹೆಂಡತಿಗೆ ಬಿಡೋದು ಹೊರಗೆ ಹಾಕ್ತಿದ್ದ, ವರದಕ್ಷಿಣೆ ತಗೊಂಬ ಅಂತೇಳಿ. ಈಗ ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರೆ ಹೆಣ್ಮಕ್ಳ ಹೆಸರಲ್ಲಿ ಆಸ್ತಿ ಇದ್ರೆ ಆಸ್ತಿ ಯೋಜನೆ ಮನೆ ಬರಾಕತ್ತಾವ. ಹಿಂಗಾಗಿ ಪಾಪ ಗಂಡ್ಮಕ್ಳು 2 ಲಕ್ಷದ ಆಸೆಗೆ ಹೆಣ್ಮಕ್ಳ ಹೆಸರಲ್ಲಿ ಮನೆ ಮಾಡ್ಯಾವ. ಈಗ ಹೆಣ್ಮಕ್ಳಿಗೆ ಬಡಿದ ಜರತ್ತಿಲ್ರಿ. ಯಾಕೆ ಬಡದ್ರಂದ್ರೆ ಇವ್ರನ್ನ ಹೊರಗೆ ಹಾಕೋ ತಾಕತ್ತು ಈಗ ಹೆಣ್ಮಕ್ಳಿಗೆ ಬಂದದ. ಬಹುಶಃ ಹೆಣ್ಣಿನ ಶಕ್ತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಈ ವೇದಿಕೆಗೂ ಕೂಡ ಅವರೆಲ್ಲ ತಾಯಂದ್ರು ಬಹಳ ಜನ ಕೂಡಿದ್ದಾರೆ. ಒಂದನ್ನು ಹೇಳಿ ಮುಗಿಸ್ತೇನೆ, ಹೆಣ್ಮಕ್ಳು ಸರ್ಕಾರದ ಕೊಡ್ತಕ್ಕಂಥ ಅನುದಾನವನ್ನು ತಗೊಳ್ಳೋಕ್ಕೂ ಗಟ್ಟಿದಾರ. ಅಷ್ಟೇ ಅಲ್ಲ, ರಾಮ ಮಂದಿರ ಏನು ನಿರ್ಮಾಣ ಆಗೈತಲ್ಲ, ಕೆಲವು ದಿನಗಳ ಹಿಂದೆ ಪೇಪರ್ನೊಳಗೆ ನೋಡಿದೆ, ರಾಮ ಮಂದಿರ ನಿರ್ಮಾಣಕ್ಕೆ ಏನು ಬಂಕ್ ಬಿಹಾರಿ, ಮಧುರೆಯ ಬಂಕ್ ಬಿಹಾರಿ ಅನ್ನುವಂಥ ದೇವಾಲಯದ ಮುಂದೆ 20ನೇ ವಯಸ್ಸಿನೊಳಗೆ ತನ್ನ ಗಂಡನನ್ನು ಕಳ್ಕೊಂಡಂಥ ಒಬ್ಬ ವಿಧವೆ ಹೆಣ್ಮಗಳು ಯಶೋಧ ಅನ್ನುವಂಥ ಒಬ್ಬ ಹೆಣ್ಮಗಳು ಸುಮಾರು 30 ವರ್ಷದಿಂದ ಬಂಕ್ ಬಿಹಾರಿ ಅನ್ನುವಂಥ ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯುವಂಥ ಕೆಲಸ ಮಾಡ್ತಿರ್ತಾಳ. ಆ 30 ವರ್ಷ ಕಾಯಕ ಮಾಡತಕ್ಕಂಥ ಚಪ್ಪಲಿಕಾದಂಥ ಯಶೋಧ ಅನ್ನುವಂಥ ಹೆಣ್ಮಗಳು ಎಂತಹ ದಾನ ಸೂರ್ಯರು ಅದಾರ ಈ ಭೂಮಿ ಮೇಲೆ ಅನ್ನೋದಕ್ಕೆ ಇವತ್ತಿಗೂ ಆ ಹೆಣ್ಮಗಳು ಯಾಕೆ ನಿದರ್ಶನ ಆಗ್ತಾಳ ಅಂತಂದ್ರೆ, 30 ವರ್ಷ ಚಪ್ಪಲಿಕಾದ ಜೀವನ ಮಾಡೋ ಹೆಣ್ಮಗಳು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ 51,10,000 ದೇಣಿಗೆ ಕೊಡ್ತಾಳ ಒಬ್ಬ ಹೆಣ್ಮಗಳು ಅಂತಂದ್ರೆ ಈ ದೇಶದ ಮಂದಿನ ಹೆಣ್ಮಕ್ಕಳು ಶಕ್ತಿ ಎಷ್ಟು ದೊಡ್ಡದು ಅನ್ನುವಂಥದ್ದು ಆ ವಿಷಯವನ್ನು ನೋಡಿದಾಗ ಗೊತ್ತಾಗ್ತದ. ಅದಕ್ಕೆ ಬಹಳ ಜನ ತಾಯಂದ್ರು ಇವತ್ತು ಕೊಟ್ಟಂತ ಅನುದಾನವನ್ನು ತಗೊಳ್ಳೋದು ನಮ್ಮ ತಾಯಂದ್ರಿಗೆ ಗೊತ್ತೈತಿ. ಅಷ್ಟೇ ಅಲ್ಲದೇ ಜೋಳಿಗೆಯನ್ನು ಹಿಡಿದು ಅಡಿಗೆಯನ್ನು ಮಾಡಿ ಸಮಾಜಕ್ಕೆ ಉಣಿಸುವಂಥ ಸಾಕೋತ್ತು ಈ ಮಣ್ಣಿನ ಹೆಣ್ಣು ಮಕ್ಕಳಲ್ಲೇ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂಥ ಪರಮ ಪೂಜ್ಯರಿಗೆ, ಈ ವೇದಿಕೆಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣದ ಸನ್ಮುಖವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಆಶೀರ್ವಚನ ದಯಪಾಲಿಸಿದಂತಹ ಪೂಜ್ಯ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ಈಗ ಗೌರವ ಸಮರ್ಪಣೆ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.